ನೀವು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಎಫ್ ಡಿ ಓಪನ್ ಮಾಡ್ತೀರಾ, ಆರ್ ಡಿ ಓಪನ್ ಮಾಡ್ತೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಹಾಗೆ ಗೋಲ್ಡ್ ನ ಪರ್ಚೇಸ್ ಮಾಡ್ತೀರಾ. ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸಾವಿರ ಹಾದಿಗಳಿದಾವೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ಕೂಡ ಒಂದು ಹಾದಿ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಭಯ ಪಡ್ತೀರಾ, ಯಾಕೆ ಅಂದ್ರೆ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ. ಒಂದು ಪಾಯಿಂಟ್ ಮೈಂಡ್ ಅಲ್ಲಿ ಇರ್ಲಿ, ಮಾರ್ಕೆಟ್ ಕೆಳಗಡೆ ಬೀಳೋದೇ ಮೇಲ್ಗಡೆ ಹೋಗ್ಲಿಕ್ಕೋಸ್ಕರ. ನೀವು ನೋಡಿದೀರಾ ಎಷ್ಟು ಕ್ರಾಶ್ ಆಗಿದೆ ಮಾರ್ಕೆಟ್, ಯಾವ ತರ ಬೌನ್ಸ್ ಬ್ಯಾಕ್ ಆಗಿದೆ ಅಂತ, ಅಲ್ವಾ? ಸೊ ಆ ಕ್ರಾಶ್ ಎಲ್ಲ ಬೈಯಿಂಗ್ ಮಾಡ್ಲಿಕ್ಕೆ ಅಪಾರ್ಚುನಿಟಿ ಅಂತ ಕನ್ಸಿಡರ್ ಮಾಡಿ. ನೀವು ಸುಮಾರು ಕಡೆ ಇನ್ವೆಸ್ಟ್ಮೆಂಟ್ ನ ಆಲ್ರೆಡಿ ಮಾಡ್ತಾ ಇದ್ದೀರಾ. ಲೈಕ್ ಫಾರ್ ಎಕ್ಸಾಂಪಲ್ ಎಫ್ ಡಿ ತಗೋತೀನಿ, ಇದು ನಿಮಗೆ ಗ್ಯಾರಂಟಿಡ್ ರಿಟರ್ನ್ ಅಂತ ಕೊಡುತ್ತೆ. ಬಿಕಾಸ್ ಆಫ್ ದಿಸ್ ಗ್ಯಾರಂಟಿಡ್ ಅಂಡ್ ಸೇಫ್ ರಿಟರ್ನ್ ನೀವು ಹೋಗ್ಬಿಟ್ಟು ಎಫ್ ಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದೀರಾ. ನನ್ನ ಪ್ರಕಾರ ಎಫ್ ಡಿ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಗೊತ್ತಾ? 60 ವರ್ಷ ಆಗಿರುತ್ತೆ, ಒಂದು 40 ಲಕ್ಷ 50 ಲಕ್ಷ ರಿಟೈರ್ಮೆಂಟ್ ಅಮೌಂಟ್ ಬಂದಿರುತ್ತೆ. ಆ ಅಮೌಂಟ್ ನ ಎಫ್ ಡಿ ಅಲ್ಲಿ ಇಟ್ಬಿಟ್ಟು ಸಣ್ಣ ಅಮೌಂಟ್ ನ ರಿಟರ್ನ್ ತಗೊಂಡ್ಬಿಟ್ಟು ಅದರಿಂದ ಟ್ಯಾಬ್ಲೆಟ್ಗೆ ಅದು ಇದು ಖರ್ಚಿಗೆ ನಡ್ಕೊಳ್ಳೋಕೋಸ್ಕರ ಆಗುತ್ತೆ. ಯಾರಾದ್ರೂ ಎಫ್ ಡಿ ಇಂದ ಬರೋ ಇಂಟ್ರೆಸ್ಟ್ ಇಂದ ರಿಚ್ ಆದವ್ರು ಇದಾರ? ಹಾಗಂತ ಎಫ್ ಡಿ ಮಾಡಬೇಡಿ ಅಂತ ಹೇಳ್ತಿಲ್ಲ. ಎಫ್ ಡಿನೂ ಮಾಡಿ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಗೋಲ್ಡ್ ಅನ್ನು ಬೈ ಮಾಡಿ, ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಇನ್ವೆಸ್ಟ್ಮೆಂಟ್ ನ ಮಾಡಿ. ನಿಮ್ಮ ಅಮೌಂಟ್ ನ ಡೈವರ್ಸಿಫೈ ಮಾಡಿ. ನಾನ್ ನಿಮ್ಗೀಗ ವಿತ್ ಎಕ್ಸಾಂಪಲ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಆಗುತ್ತೆ ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ತೋರಿಸ್ತಾ ಇದ್ದೀನಿ ನೋಡಿ. ನೀವೀಗ ಫಾರ್ ಎಕ್ಸಾಂಪಲ್ 10 ವರ್ಷದ ಹಿಂದೆ ನಿಮ್ಮ ಹತ್ರ 1,00,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ನಾ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 10 ವರ್ಷದ ಹಿಂದೆ 1,00,000 ರೂಪಾಯಿನ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಎಫ್ ಡಿ ಇಟ್ಟಿದ್ದೀರಾ. ಓಕೆ, ಸೊ ಇಫ್ ಐ ಹ್ಯಾವ್ ಇನ್ವೆಸ್ಟೆಡ್ 1 lakh ಇನ್ ಎಸ್ ಬಿ ಐ ಬ್ಯಾಂಕ್ 10 years before, what could be my capital now? ಸೊ ನಾನು ಚಾಟ್ ಜಿ ಪಿ ಟಿಗೆ ಹಾಕ್ತಾ ಇದ್ದೀನಿ ವಿತ್ 7% ಇಂಟ್ರೆಸ್ಟ್. ಓಕೆ, ಇದನ್ನೊಂದು ಹಾಕೋಣ. ಓಕೆ, ಸೊ ಈಗ ಇದು ನನಗೆ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಕೊಡುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ. ಸೊ ನೋಡಿ, ಇದು ಹೇಳ್ತಾ ಇದೆ ಫ್ಯೂಚರ್ ವ್ಯಾಲ್ಯೂ 7% ಪರ್ ಆ್ಯನಮ್ ರಿಟರ್ನ್ ಕೊಟ್ಟರೆ ಅಪ್ರಾಕ್ಸಿಮೇಟ್ಲಿ 1,00,000 ರೂಪಾಯಿಗೆ 10 ವರ್ಷದ ನಂತರ 1,96,715 ಆಗತ್ತೆ ಅಂತ ಹೇಳ್ತಾ ಇದೆ. ಕರೆಕ್ಟ್? ವಿತ್ ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ಕೊಡ್ತಾ ಇದೆ. ಸೊ ಕ್ಯಾಪಿಟಲ್ ಡಬಲ್ ಆಗಿಲ್ಲ, ಬಟ್ ಡಬಲ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ 1,00,000 ರೂಪಾಯಿಗೆ 2 ಲಕ್ಷ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ನೀವು ಎಸ್ ಬಿ ಐ ಬ್ಯಾಂಕಲ್ಲಿ ಎಫ್ ಡಿ ಇಡೋಕ್ಕಿಂತ ಎಸ್ ಬಿ ಐ ಬ್ಯಾಂಕ್ ಸ್ಟಾಕ್ಸ್ನೇ ಪರ್ಚೇಸ್ ಮಾಡಿದರೆ ಎಷ್ಟಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಸೇಮ್ ಕ್ವಶನ್, ವಾಟ್ ಇಫ್ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಎಸ್ ಬಿ ಐ ಸ್ಟಾಕ್ ವಿತ್ ಸೇಮ್ ಕ್ಯಾಪಿಟಲ್? ಇದನ್ನು ನೋಡೋಣ ಈಗ. ಸೊ 1,00,000 ರೂಪಾಯಿನ ಎಫ್ ಡಿ ಇಟ್ಟರೆ 1,96,000 ಆಗಿದೆ. ಅದನ್ನೇ ನಾನು ಎಫ್ ಡಿ ಇಡೋ ಬದಲು ಎಸ್ ಬಿ ಐ ಸ್ಟಾಕ್ಸ್ ಮೇಲೇ ಇನ್ವೆಸ್ಟ್ಮೆಂಟ್ನ ಮಾಡಿದರೆ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಸ್ ಪರ್ ದಿಸ್ 1,00,000 ಈಗ ಅಪ್ರಾಕ್ಸಿಮೇಟ್ಲಿ 5,00,000 ಆಗಿರುತ್ತೆ ಅಂತ ಹೇಳ್ತಾ ಇದೆ. ಓಕೆ, ಸೊ ಈಗ ನಾನು ಇದನ್ನೇ ಎಸ್ ಬಿ ಐ ಬ್ಯಾಂಕಲ್ಲಿ ಬೇಡ, ಯಾವುದೋ ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದರೆ, ವಾಟ್ ಇಫ್ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಗ್ರ್ಯಾನುಲಸ್ ಅನ್ನೋ ಕಂಪನಿ. ಇದು ಫಾರ್ಮಾ ಕಂಪನಿ ಅಲ್ವಾ? ಫಾರ್ಮಾ ಕಂಪ್ನಿ ಮೇಲೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ 1,00,000 ರೂಪಾಯಿನ ನೀವು ಫಾರ್ಮಾ ಕಂಪನಿ ಮೇಲೆ ಹಾಕಿದರೆ ಅಪ್ರಾಕ್ಸಿಮೇಟ್ಲಿ 6 ಲಕ್ಷ ಆಗ್ತಿತ್ತು ಅಂತ ಹೇಳ್ತಾ ಇದೆ. ಗುಡ್ ಅಲ್ವಾ? ಎಸ್ ಬಿ ಐಗಿಂತ ಬೆಟರ್ ಅನ್ನಿಸ್ತು ನನಗೀಗಿದು. ನೋಡಿ, ಲೀಸ್ಟಲ್ಲಿ ಬರ್ತಾ ಇದೆ 7% ಫಿಕ್ಸ್ಡ್ ಡೆಪಾಸಿಟ್, ಇಲ್ಲಿ 1,97,000 ಆಗಿದೆ. ಎಸ್ ಬಿ ಐ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ 5 ಲಕ್ಷ ಆಗಿದೆ. ಗ್ರ್ಯಾನುಲಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ 6 lakh ಆಗಿದೆ. ರೈಟ್? ಸೊ ಈಗ ಯಾವ್ದಾದ್ರು ಒಂದು ಮೋಟರ್ಸ್ ಕಂಪನಿ, ಲೈಕ್ ಈಗ ಟಿ ವಿ ಎಸ್ ಮೋಟರ್ಸ್, ನಾನು ದೊಡ್ಡ ಐಷರ್ ಮೋಟರ್ಸ್ ತಗೋತಾ ಇಲ್ಲ, ಟಿ ವಿ ಎಸ್ ಮೋಟರ್ಸ್ ತಗೋತಾ ಇದ್ದೀನಿ. ಓಕೆ, ಸೊ ಟಿ ವಿ ಎಸ್ ಮೋಟರ್ಸ್ ಎಕ್ಸಾಂಪಲ್ ಅಂತ ಹಾಕೋಣ. ಸೊ ಈಗ ನಾನು 1,00,000 ರೂಪಾಯಿನ 10 ವರ್ಷದ ಹಿಂದೆ ಟಿ ವಿ ಎಸ್ ಮೋಟರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಿದರೆ ಈಗ ನನ್ನ ದುಡ್ಡು ಅಪ್ರಾಕ್ಸಿಮೇಟ್ಲಿ 9.3 lakh ಆಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಎಕ್ಸಾಂಪಲ್ಸ್ ಇಲ್ಲೇ ಇದೆ. ಎಸ್ ಬಿ ಐ ಬ್ಯಾಂಕಲ್ಲೇ ಹಾಕಿದರೆ 5 ಲಕ್ಷ, ಗ್ರ್ಯಾನುಲಸ್ ಮೇಲೆ ಹಾಕಿದರೆ 6 ಲಕ್ಷ, ಟಿ ವಿ ಎಸ್ ಮೋಟರ್ಸ್ ಮೇಲೆ ಹಾಕಿದರೆ 9.3 lakh ಅಂತ ಹೇಳ್ತಾ ಇದೆ. ಸೊ ಒಂದು ಬ್ಯಾಂಕ್ ಸೆಕ್ಟರ್ ನೋಡಿದೆ, ಒಂದು ಗ್ರ್ಯಾನುಲಸ್ ಅನ್ನೋದೊಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ನೋಡಿದೆ, ಟಿ ವಿ ಎಸ್ ಮೋಟರ್ಸ್ನು ನೋಡಿದೆ. ಯಾವ್ದಾದ್ರು ಎಫ್ ಎಮ್ ಸಿ ಜಿ ಬೆಸ್ಟ್ ಅಂದರೆ ಲೈಕ್ ನೆಸ್ಲೆ. ವಾಟ್ ಇಫ್ ಇಟ್ ಈಸ್ ನೆಸ್ಲೆ?
4.26 ಆಗಿದೆ. ಸೊ ದಟ್ ಇಸ್ ಫೈನ್. ಈಗ ನನಗೆ ಓವರಾಲ್ ನನಗೆ ಸಿಗ್ತಾ ಇದೆ, ಎಷ್ಟು ಪ್ರಾಫಿಟ್ ಹಾಕಿದ್ರೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಸಿಗ್ತಾ ಇದೆ. ಓಕೆ, ಸೊ ಈಗ ನಾವೇನು ಮಾಡೋಣ ಅಂತ, ಗ್ಲೋಬಲ್ ಲೀಡರ್ಸ್ಗಳಾದಂತಹ ಅಮೆಝಾನ್, ಆ್ಯಪಲ್, ಮೆಟಾ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ ಎಷ್ಟಾಗುತ್ತೆ ಅನ್ನೋದನ್ನ ಎಕ್ಸಾಂಪಲ್ ನೋಡೋಣ. ಲೈಕ್ ವಾಟ್ ಇಫ್ ಇಟ್ ಈಸ್ ಆ್ಯಪಲ್, ಇದು ಗ್ಲೋಬಲ್ ಲೀಡರ್ಸ್ ಅಲ್ವಾ. ಸೊ ಇದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ದುಡ್ಡು ಆಗ್ತಿತ್ತು ಅನ್ನೋದನ್ನ ನೋಡಿದರೆ ಅಪ್ರಾಕ್ಸಿಮೇಟ್ಲಿ 1 ಲಕ್ಷಕ್ಕೆ 14 ಲಕ್ಷ ಆಗ್ತಾ ಇತ್ತು ಅಲ್ವಾ. ಸೊ ಈಗ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಯಾವ್ದಾದ್ರು ಒಂದು ಕಂಪನಿ, ನಾನು ಇಲ್ಲಿ ಹೇಳ್ತಾ ಇರೋದು, ಯಾವ್ದಾದ್ರು ಒಂದು ಕಂಪನಿ ಎಫ್ ಡಿಗೆ ಮ್ಯಾಚ್ ಮಾಡ್ತಾ ಇದೆಯಾ? ಆನ್ಸರ್ ಈಸ್ ನೋ. ಸೊ ಆ್ಯಪಲಲ್ಲಿ 1 ಲಕ್ಷ ಹಾಕಿದರೆ 14 ಲಕ್ಷ ಇವತ್ತು ನಿಮ್ಮ ಅಮೌಂಟು. ಓಕೆ, ಸೊ ಎಕ್ಸಾಂಪಲ್ ಸಾಕು, ಯಾಕಂದ್ರೆ ಇನ್ನೂ ಸುಮಾರು ಎಕ್ಸಾಂಪಲ್ ಎನ್ವಿಡಿಯಾ ಅಂತ ಸ್ಟಾಕ್ಸ್ನ ಕೊಟ್ಟರೆ ಕ್ರೋರ್ಸ್ ಆಗಿ ಹೋಗ್ಬಿಡುತ್ತೆ. ಬಟ್ ಎಕ್ಸಾಂಪಲ್ ಸಾಕು. ವಾಟ್ ಇಫ್ ಇಟ್ ಈಸ್ 20 ಇಯರ್ಸ್ ಅಂತ ಹಾಕ್ತೀನಿ ಈಗ ನಾನು. ಓಕೆ, ವಾಟ್ ಇಫ್ ಇಟ್ ಈಸ್ 20 ಇಯರ್ಸ್, calculate and give me. Okay, same stocks and FD. Okay, so ಎಕ್ಸಾಂಪಲ್ ನೋಡೋಣ. ಈಗ ನಂಬರ್ಸ್ ತುಂಬ ಡಿಫ್ರೆನ್ಸ್ ಅನ್ಸುತ್ತೆ ನಮಗೆ. ಓಕೆ, ಎಫ್ ಡಿ ಅಮೌಂಟು 3.8 ಲ್ಯಾಕ್ ಆಗಿದೆ, ನೆಸ್ಲೆ 18 ಲ್ಯಾಕ್ ಆಗಿದೆ, SBI 25 ಲ್ಯಾಕ್ ಆಗಿದೆ, 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಗ್ರ್ಯಾನ್ಯುಲಸ್ 36 ಲ್ಯಾಕ್ ಆಗಿದೆ, TVS ಮೋಟರ್ಸ್ 86 ಲ್ಯಾಕ್ ಆಗಿದೆ, ಆ್ಯಪಲ್ 2.1 ಕ್ರೋರ್ ಆಗಿದೆ. ನೋಡಿ, 1 ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ನನ್ನ ಹೆಸರಲ್ಲಿ ಮಾಡಿಬಿಟ್ಟಿದ್ರೆ 2.1 ಕ್ರೋರ್ ದುಡ್ಡು ಆಫ್ಟರ್ 20 ಇಯರ್ಸ್ ನನಗೆ ರಿಟರ್ನ್ ಕೊಟ್ಟಿದೆ. ಸೊ ಈಗ ನೀವು ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಬಹುದಾ ಆರ್ ಇಲ್ವಾ? ಅದನ್ನು ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕೇಳಿಬಿಟ್ಟು ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಿಬಿಟ್ಟು ಯಾವ ಫ್ಯೂಚರ್ ಗ್ರೋತ್ ಕಂಪನಿಗಳಿದಾವೆ ಆ ಕಂಪನಿಗಳ ಮೇಲೆ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ನ ಮಾಡಿ. ನೀವು ಇಂಡಿಯಾದಲ್ಲಿ ಇದ್ದು US ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಬಹುದು. IND ಮನಿ ಅಂತ ಆ್ಯಪ್ ಇದೆ, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನೀವು ಕೂಡ ಇನ್ವೆಸ್ಟ್ಮೆಂಟ್ನ ಮಾಡಿ. ಆಫ್ಟರ್ 5 ಇಯರ್ಸ್, 10 ಇಯರ್ಸ್, 20 ಇಯರ್ಸ್ ನೀವು ಟೈಮ್ ಕೊಟ್ಟಷ್ಟು ನಿಮಗೆ ರಿಟರ್ನ್ ಜಾಸ್ತಿ ಸಿಗುತ್ತೆ, ವೆಲ್ತ್ನ ಕ್ರಿಯೇಟ್ ಮಾಡಬಹುದು. ಇದಲ್ವಾ ನಮ್ಮ ಫ್ಯೂಚರ್ ಪ್ಲ್ಯಾನ್? ಇದನ್ನು ನಾವು ಮಾಡ್ಬೋದಲ್ವಾ? 1 ಲಕ್ಷ ಈಗಿನ ಕಾಲದಲ್ಲಿ ಬಿಗ್ ಅಮೌಂಟ್ ಅಲ್ಲ. ಸೊ 1 ಲಕ್ಷ ರೂಪಾಯಿನ ಯಾವುದೋ ಒಂದೇ ಕಂಪನಿ ಮೇಲೆ ಹಾಕಬೇಡಿ, ಡೈವರ್ಸಿಫೈ ಮಾಡಿ. ನೆಸ್ಲೆ ಮೇಲೂ ಹಾಕಿ, SBIನೂ ಮಾಡಿ, ಗ್ರ್ಯಾನ್ಯುಲಸ್ಸು ಮಾಡಿ, TVS ಮೋಟರ್ಸ್ನು ಮಾಡಿ, ಆ್ಯಪಲ್ಲು ಮಾಡಿ, ಅಮೆಝಾನ್, ಎನ್ವಿಡಿಯಾ, ಗೂಗಲ್, ಯೂಟ್ಯೂಬ್ ಸುಮಾರು ಕಂಪನಿಗಳಿದ್ದಾವೆ. ಫಂಡಮೆಂಟಲ್ ಅನಾಲಿಸಿಸ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ನ ಮಾಡಿ. ಗೊತ್ತಾಯ್ತು ಅಲ್ವಾ? ಸೊ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿ. ನನ್ನ ಉದ್ದೇಶ ಏನು ಅಂದ್ರೆ, ಪ್ರತಿಯೊಬ್ಬರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ವೆಲ್ತ್ ಕ್ರಿಯೇಟ್ನ ಮಾಡಬೇಕು. ಸೊ ಎಷ್ಟು ಜನ ಈ ವಿಡಿಯೋನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್ ಅಂತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಸರ್ ಅಂತ ಕಮೆಂಟ್ ಮಾಡಿ. ಅಂಡ್ ಆಲ್ಸೋ ಇದನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ಎಲ್ಲರೂ ಇನ್ವೆಸ್ಟ್ಮೆಂಟ್ನ ಮಾಡಿ ವೆಲ್ತ್ ನ ಕ್ರಿಯೇಟ್ ಮಾಡೋ ಹಾಗಾಗ್ಲಿ. ಥ್ಯಾಂಕ್ ಯು.